ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ನಮಗೊಂದು ಸೂಪರ್ಬ್ ಆಲೂ ಪರೋಟ ಮಾಡೋಣ. ಸಖತ್ತಾಗಿರುತ್ತೆ. ಹೇಗೆ ಮಾಡೋದಂತ ಹೇಳ್ತೀನಿ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ನ ಡೈಲಿ ವಾಚ್ ಮಾಡಿ, ಒಂದು ಲೈಕ್ ಕೊಡಿ, ಶೇರ್ ಕೂಡ ಮಾಡಿ. ನೋಡಿ ಆಲೂ ಪರೋಟ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಎರಡೇ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದರ ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಬಿಟ್ಟು ಕುಕ್ಕರ್ಗೆ ಅದನ್ನ ತೊಳೆದು ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ 2 ವಿಜಿಲ್ಗೆ ತೆಗೀರಿ. ಆಗ ಅದು ಬೆಂದಿರುತ್ತೆ. ಆಯಿತಾ? ಅಷ್ಟರಲ್ಲಿ ನಮಗೆ ಒಂದು ಕುಕ್ಕರ್ದು 1 ವಿಜಿಲ್ ಬಂದರೆ ಸಾಕು. ನೋಡಿ ಥಿಂಗ್ಸ್ ಏನೇನು ಬೇಕು ಹೇಳ್ತೀನಿ. ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ 2, ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 4 ಸಣ್ಣದಾಗಿ ಹೆಚ್ಚಿರೋದು, ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಕೊಳ್ಳಿ, ಜೊತೆಗೆ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಈಗ ಬಾಣಲಿ ಇಡಬೇಕು. ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಲಿ ಚೆನ್ನಾಗಿ. ಅದು ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು. ಆಯಿತಾ? ಸಾಸಿವೆ ಸಿಡಿದ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಇದು ಆಲೂ ಪರೋಟ. ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ನೀವು ಮಾಡಬೇಕು ಖಂಡಿತವಾಗ್ಲೂ. ಒಂದೊಂದು ದಿನ ಒಂದೊಂದು ಬ್ರೇಕ್ಫಾಸ್ಟ್ ಮಾಡಿ. ಅದು ತಿನ್ನೋಕ್ಕೆ ಒಂದು ಖುಷಿ ಅಲ್ವಾ? ನೋಡಿ ಸಾಸಿವೆ ಸಿಡಿತು. ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಹೆಚ್ಚಿಟ್ಟಂಥ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಅದೊಂದು ಚೂರು ಬಾಡಿ ಬರುವಾಗ, ಚೂರು ಅದರ ಹಸಿ ವಾಸನೆ ಎಲ್ಲ ಹೋಗಲಿ. ಆ ಥರ ಹಸಿ ವಾಸನೆ ಹೋಗಿ ಬರೋ ಟೈಮಲ್ಲಿ ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿ. ನಿಮ್ಮ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು, ಯಾಕಂದರೆ ಇದು ಒತ್ತಬೇಕಿರೋದು ನಾವು. ಹಾಗಾಗಿ ಮ್ಯಾಕ್ಸಿಮಮ್ ಸಣ್ಣದಾಗಿ ಅದನ್ನ ಮಾಡ್ಕೊಂಬಿಟ್ಟು ಅದು ಬಾಡಬೇಕು ಚೆನ್ನಾಗಿ ಈರುಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ಎಷ್ಟು ಬೇಕಷ್ಟು. ಆಮೇಲೆ ಕರಿಮೆಣಸಿನ ಪುಡಿ, ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನೋಡಿ ಅರ್ಧ ಸ್ಪೂನ್ ಹಾಕಿ ಸಾಕು. ಆಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಅದು ಅಷ್ಟೇ ಒಂದು 1/4 ಚಮಚ ಹಾಕಿ. ಅದಾದಮೇಲೆ ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಅಲ್ವಾ, ಹಾಗಾಗಿ ಜೀರಿಗೆ ಪೌಡ್ರ್ ಹಾಕ್ತಿದ್ದೀನಿ. ಜೊತೆಗೆ ಅರ್ಧ ಸ್ಪೂನು ಗರಂ ಮಸಾಲ ಇದು. ಆಯಿತಾ? ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದು ಚೆನ್ನಾಗಿ ಬಾಡಿ ಬರೋವಂಥ ಟೈಮಲ್ಲಿ ನೋಡಿ ಅದೆಲ್ಲ ಚೆನ್ನಾಗಿ ಬಾಡಿ ಒಂಥರ ಹೊಂದ್ಕೊಳ್ಳೋಂಗೆ ಸಿಗುತ್ತೆ. ಆ ಟೈಮಲ್ಲಿ ಆಲೂಗಡ್ಡೆನ ಹಾಕ್ಕೊಂಡು ಸ್ಪೂನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಅವಾಗೆಲ್ಲ ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಪೇಸ್ಟ್ ಥರ ಆಗಿಬಿಡ್ಬೇಕು. ನೋಡಿ ಎಲ್ಲ ಚೆನ್ನಾಗಿ ಹಿಂಗೆ ಹೊಂದ್ಕೊಳ್ಳೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಡಿ. ಅದನ್ನು ಆಗಲಿ ಮಿಕ್ಸಿಂಗೆಲ್ಲ ಆಯಿತು. ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಎಲ್ಲ ಈ ಥರ ಉಂಡೆ ಕಟ್ಕೊಳ್ಳಿ. ಒಂದು ಚಿಕ್ಕ ಚಿಕ್ಕ ಉಂಡೆ ಥರ ಕಟ್ಕೊಳ್ಳಿ. ಈಗ ನಮಗೆ ಚಪಾತಿ ಹಿಟ್ಟು ಕಲಿಸ್ಕೊಳ್ತೀವಲ್ಲ ಅದನ್ನು ರೆಡಿ ಮಾಡ್ಕೊಳ್ಬೇಕು. ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ಮೈದಾ ಹಿಟ್ಟಲ್ಲೂ ಮಾಡ್ಬೋದು. ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ, ನೀರು ಹಾಕಿ ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಅದನ್ನು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಇದಾದಮೇಲೆ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಿಸ್ಕೊಳ್ಬೇಕು. ಒಂದೇ ಸಲ ನೀರು ಹಾಕ್ಬಿಡ್ಬೇಡಿ. ಆಯಿತಾ? ನಮ್ಗೆ ಎಷ್ಟು ಬೇಕು ಹಂಗೆ ಇಟ್ಟು ಕಲಿಸ್ಕೊಂಡು ಫುಲ್ ಅದು ಪಾತ್ರೆಗೆ ಅಂಟಬಾರ್ದು. ಅದೇ ಥರ ಉಂಡೆ ಕಟ್ಟಿ ಬರಬೇಕು. ನೋಡಿ ಈ ಥರ ಸಾಫ್ಟಾಗಿ ಬರಬೇಕು. ಇದನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಎಲ್ಲ ಒತ್ತು ಇಟ್ಕೊಳ್ಬೇಕು. ಹೀಗೆ ಪೂರಿಗೆ ಒತ್ಕೊಳ್ತೀವಲ್ಲ ಹಾಗೆ ಒತ್ಕೊಂಡು ಇಟ್ಕೊಳ್ಬೇಕು. ಆಮೇಲೆ ಈ ಉಂಡೆ ಕಟ್ಟಿ ಇಟ್ಕೊಂಡಿದ್ವಲ್ಲ ನಾವು ಆಲೂಗಡ್ಡೆದು ಮಸಾಲ, ಅದನ್ನು ಹಾಕ್ಕೊಳ್ಬೇಕು. ಮಧ್ಯದಲ್ಲಿ ಇಟ್ಟು ಸುತ್ತ ಕವರ್ ಮಾಡ್ಕೊಳ್ಳಿ. ನೋಡಿ ಹಿಂಗಿಟ್ಬಿಟ್ಟು ಸುತ್ತ ಕವರ್ ಮಾಡಿಬಿಟ್ಟು ಎಕ್ಸ್ಟ್ರಾ ಏನು ಬರುತ್ತೆ ಚಪಾತಿ ಹಿಟ್ಟು ಅದನ್ನು ತೆಗೆದುಬಿಡಬೇಕು. ಆಯಿತಾ? ಹಿಂಗೆ ಮಾಡಿಬಿಟ್ಟು ಎಕ್ಸ್ಟ್ರಾ ಏನಿರುತ್ತೆ ಅದನ್ನ ತೆಗೆದ್ಬಿಟ್ಟು ನೀಟಾಗಿ ರೋಲ್ ಮಾಡ್ಕೊಂಬಿಡಿ. ಹಾಗೆ ರೋಲ್ ಮಾಡಿ ತೆಗೆದಿಟ್ಕೊಳ್ಳಿ. ಈಗ ಇದು ರೆಡಿ ಆಯಿತು. ಈಗ ನೆಕ್ಸ್ಟ್ ಏನು ಅಂದರೆ, ನಾವು ಒತ್ತುತ್ತೀವಿ ನೋಡಿ, ಅದಕ್ಕೆ ಎಣ್ಣೆ ಸವರಬೇಕು. ಆಮೇಲೆ ನೀವು ಚಪಾತಿದು ಮಣೆ ಇದೆಯಲ್ಲ ಅದಕ್ಕೂ ಎಣ್ಣೆ ಹಾಕ್ಕೊಳ್ಬೇಕು. ನಾನು ಸ್ಲ್ಯಾಬಲ್ಲಿ ಮಾಡ್ತಾಯಿದ್ದೀನಿ. ಸ್ಲ್ಯಾಬಲ್ಲಿ ಒಂಚೂರು ಎಣ್ಣೆ ಸವರಿದ್ದೀನಿ. ಆಮೇಲೆ ಅದ್ರ ಲಟ್ಟಿಸಿದ್ರೆ ಒತ್ತಿದ್ರೆ ಒಂಚೂರು ಅಂಟ್ಕೊಳ್ಳೋದಿಲ್ಲ. ಇದಾದಮೇಲೆ ಚೆನ್ನಾಗಿ ತವ ಬಿಸಿ ಆಗುತ್ತಲ್ಲ, ತವ ಬಿಸಿ ಆದಾಗ ಅದನ್ನು ಹಾಕ್ಕೊಡಿ. ಆಮೇಲೆ ತುಪ್ಪ ಆದರೂ ಹಾಕ್ಬೋದು, ಎಣ್ಣೆ ಆದರೂ ಹಾಕ್ಬೋದು. ಸೇಮ್ ಚಪಾತಿ ಹೆಂಗೆ ನಾವು ಸುಡ್ತೀವಿ ಆ ಥರ ಸುಟ್ಕೊಳ್ಬೇಕು. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಣ್ಣೆಗಿಂತನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ತುಪ್ಪ ಆರೋಗ್ಯಕ್ಕೂ ಒಳ್ಳೆಯದು, ಎಣ್ಣೆಗಿಂತನೂ ಒಳ್ಳೆಯದಲ್ವ. ಹಾಗಾಗಿ ನಾನು ತುಪ್ಪ ಹಾಕ್ಕೊಡ್ತಾಯಿದ್ದೀನಿ. ಈ ಥರ ಅದನ್ನು ಆಲೂ ಪರೋಟನ ರೆಡಿ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಚಟ್ನಿ ಜೊತೆಗೂ ತಿನ್ಬೋದು. ಮತ್ತು ಚಟ್ನಿ ಪುಡಿ ಇದೆ ನೋಡಿ, ಅದ್ರ ಜೊತೆಗೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸಾಸ್ ಜೊತೆಗೂ ಚೆನ್ನಾಗಿರುತ್ತೆ. ನಮ್ಗೆ ಯಾವ್ದು ಖುಷಿ ಅದ್ರ ಜೊತೆಗೆ ನಾವು ಅದನ್ನ
ತಿನ್ಬೋದು. ಮತ್ತು ಲಂಚ್ ಬಾಕ್ಸ್ಗಳು ತೊಗೊಂಡೋಗ್ಬೋದು. ಸಾಫ್ಟಾಗಿ ಹಾಗೇ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಇಲ್ಲ ಎಲ್ಲಾದರೂ ಟ್ರಾವೆಲ್ ಮಾಡೋಕ್ಕೆ ಹೋಗುವಾಗ ಜರ್ನಿಗೆ ಇರೋ ಟೈಮಲ್ಲಿ ಎಲ್ಲಾದರೂ ಲಂಚ್ಗೆಲ್ಲ ಹೋಗಬೇಕು, ನೈಟ್ ಡಿನ್ನರ್ದು ಆಗಬೇಕು ಅಂತೆಲ್ಲ ಟೈಮಲ್ಲಿ ಈ ಥರ ಪ್ಯಾಕ್ ಮಾಡ್ಕೊಂಡು ಹೊಟ್ಟೋದ್ರೆ ಈಸಿ. ಅದು ನಾವು ತಿಂದ್ಬಿಟ್ಟು ಅದನ್ನ ಥ್ರೋ ಮಾಡ್ಕೊಳ್ಬೋದು. ನೋಡಿ ಈ ಥರ ಆಲೂ ಪರೋಟ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿರುತ್ತೆ. ಅದು ತಿನ್ನುವಾಗ ಆಲೂಗಡ್ಡೆದು ಮತ್ತು ಪೆಪ್ಪರ್ ಪೌಡ್ರು, ಗರಂ ಮಸಾಲದ್ರದ್ದೆಲ್ಲ ಒಂದು ಸ್ವಾದ ಚೆನ್ನಾಗಿ ಅನಿಸುತ್ತೆ. ಇದನ್ನು ನೀವು ಖಂಡಿತ ಮಾಡಬೇಕು. ಮಾಡಿಬಿಟ್ಟು ಇದು ಹೇಗಿತ್ತು ಅಂತ ನನಗೆ ಹೇಳಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.